ನಮಸ್ಕಾರ ಸ್ನೇಹಿತರೆ. ಇದು ಇನ್ನೊಂದು ವಿಡಿಯೋ ಇವತ್ತಿಂದು. ಯಾಕಂದ್ರೆ ನಾನು ಬೆಳ್ಳಿ ಮತ್ತು ಬಂಗಾರದ ಬೆಲೆಗಳ ಬಗ್ಗೆ ಕಳೆದ ವಿಡಿಯೋದಲ್ಲಿ ಜಾಸ್ತಿ ಮಾತಾಡಕ್ಕಾಗ್ಲಿಲ್ಲ. ಹಂಗಾಗಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ಭಾರತೀಯ ಷೇರು ಮಾರುಕಟ್ಟೆ ಓಪನ್ ಆಗೋದಕ್ಕಿಂತ ಮುಂಚೆನೆ ಬೆಳ್ಳಿ ಮತ್ತು ಬಂಗಾರದ ಬೆಲೆಗಳು ನೆಗೆಟಿವ್ ಆಗಿದ್ವು. ಅಂದ್ರೆ ಆಲ್ರೆಡಿ ಕುಸಿದ್ಬಿಟ್ಟಿದ್ವು. ಇವತ್ತು ಬಡ್ಜೆಟ್ ಆಗಿದ್ದ ಕಾರಣಕ್ಕೆ ಬೆಳ್ಳಿ ಅಥವಾ ಬಂಗಾರ ಬಿದ್ದಿಲ್ಲ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಮತ್ತು ಬೆಳ್ಳಿಯ ಬೆಲೆಗಳು ಬೀಳ್ತಾ ಇರೋದ್ರಿಂದ ಇವತ್ತು ಕೂಡ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಓಪನ್ ಇದ್ದಿದ್ರಿಂದ ಬೆಳ್ಳಿ ಮತ್ತು ಬಂಗಾರದ ಬೆಲೆಗಳು ಕುಸಿದಿವೆ. ನಿನ್ನೆ ಬಂಗಾರದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹತ್ರ 9% ಬಿದ್ದಿತ್ತು. ಅಂದ್ರೆ ಅಮೆರಿಕನ್ ಡಾಲರ್ಗಳ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಹತ್ರ $489.67 ನಿನ್ನೆ ಬಂಗಾರ ಬಿದ್ದಿತ್ತು. ಆ ಕಾರಣಕ್ಕಾಗಿ ಇವತ್ತು ಭಾರತೀಯ ಷೇರು ಮಾರುಕಟ್ಟೆ ಅದಕ್ಕೆ ರೆಸ್ಪಾಂಡ್ ಮಾಡಿದೆ. ಹಂಗಾಗಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಬೆಳ್ಳಿ ಮತ್ತು ಬಂಗಾರದ ಬೆಲೆಗಳು ಬೆಳಗ್ಗೆನೆ ಕುಸಿತ ಕಂಡು ಮಾರ್ಕೆಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು. ಈ ಬೆಳ್ಳಿ ಮತ್ತು ಬಂಗಾರದ ಬೆಲೆಗಳು ಏನಪ್ಪಾ ಅಂದ್ರೆ ಇವು ನಾರ್ಮಲ್ ಆಗಿ ಹಬ್ಬಬ್ಬ ಅಂದ್ರೆ ಒಂದು 500 ಇಂದ 1000 ರೂಪಾಯಿ, ಇಲ್ಲಾಂದ್ರೆ 1200 ಇಂದ 1500 ರೂಪಾಯಿ ಪ್ರತಿದಿನಕ್ಕೆ ವೇರಿಯೇಷನ್ ಆಗ್ತಿತ್ತು. ಅಂದ್ರೆ 0.2%, 0.5%, ಬಹಳ ಅಂದ್ರೆ 1% ಹಿಂಗೆ ಜಂಪ್ ಆಗ್ತಾ ಇತ್ತು. ಆದ್ರೆ ಕಳೆದ ಒಂದು 15-20 ದಿನದಿಂದ ಅಥವಾ ಒಂದು 3 ತಿಂಗಳಿಂದ ಹೆಂಗಾಗ್ತಿತ್ತು ಅಂದ್ರೆ ರ್ಯಾಪಿಡ್ ಆಗಿ ಒಂದು ದಿನಕ್ಕೆ ನಾನು ಆಶ್ಚರ್ಯ ಆಗ್ಬಿಟ್ಟಿದೆ. ಬೆಳ್ಳಿ 33,000 ರೂಪಾಯಿ ಎದ್ದಿತ್ತು, 32,000 ರೂಪಾಯಿ, 25,000 ರೂಪಾಯಿ. ಬಂಗಾರ ಕೂಡ 8,000, 9,000 ಹಿಂಗಾದಾಗ ಏನಾಗುತ್ತೆ ಅಂದ್ರೆ ಇವು ಒಂಥರ ಅಸಹಜವಾಗಿರ್ತಕ್ಕಂಥ ಮೂಮೆಂಟ್ ಮಾರ್ಕೆಟ್ ಅಲ್ಲಿ. ಸೊ ಈ ರೀತಿ ಮೂಮೆಂಟ್ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇನ್ವೆಸ್ಟರ್ಸ್. ಈ ರಿಟೇಲ್ ಅಂಗಡಿಲಿ ತಗೊಳ್ಳೋರಿಗೆ ಇದನ್ನ ಅಷ್ಟೊಂದು ಆ ಸ್ವಲ್ಪ ಮಟ್ಟಿಗೆ ಹೊಡೆತ ಕೊಟ್ಟರು ಕೂಡ, ಆದ್ರೆ ಇನ್ವೆಸ್ಟರ್ಸ್ಗೆ ಬಹಳ ದೊಡ್ಡ ಮಟ್ಟಿನ ಹೊಡೆತ ಆಗುತ್ತೆ. ಯಾರು ಈಗ ಸಪೋಸ್ ನೀವು ಬೆಳ್ಳಿ 4,20,000 ರೂಪಾಯಿ ಇದ್ದಾಗ ಮಾರ್ಕೆಟ್ಗೆ ಎಂಟ್ರಿ ಆಗಿ ಅಂದ್ರೆ ಕಮಾಡಿಟಿ ನೀವು ಇನ್ವೆಸ್ಟ್ ಮಾಡಿ, ಈಗ ಏನಾಗಿರುತ್ತೆ ನೋಡಿ 2,65,000 ಬಂದು ನಿಂತಿದೆ. ಈ ಬೆಳ್ಳಿ ಇವಾಗ ಹೇಳ್ಬೋದೇನೋ, ನಾಳೆ ಹೇಳ್ಬೋದೇನೋ, ನಾಡಿದ್ದು ಹೇಳ್ಬೋದೇನೋ ಅನ್ನೋ ಹೋಪ್ ಅಲ್ಲೇ ನಾವೇನ್ ಮಾಡ್ಬಿಡ್ತೀವಿ, ದುಡ್ಡನ್ನ ಕಳ್ಕೊಳ್ಳೋಕೆ ರೆಡಿ ಆಗಿರ್ತೀವಿ. ಹಂಗಾಗಿ ಸ್ವಲ್ಪ ವಿಚಾರ ಮಾಡಿ ಈ ಬೆಳ್ಳಿ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಬೇಕು. ಎಸ್ಪೆಷಲಿ ಶೇರ್ ಮಾರ್ಕೆಟ್ ಅಲ್ಲಿ ಕಮಾಡಿಟೀಸ್ ಮೇಲೆ ಇನ್ವೆಸ್ಟ್ ಮಾಡೋರು ಅಥವಾ ETF ಮೇಲೆ ಇನ್ವೆಸ್ಟ್ ಮಾಡೋರು ಇದನ್ನ ಅದಕ್ಕೆ ಯಾವಾಗ್ಲೂ ನಾವೇನ್ ಹೇಳ್ತೀವಿ ಅಂದ್ರೆ SIP ಮಾಡಿ ಒಂದೇ ಸರಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ತೀವಿ. ಸೊ ಇವತ್ತು ಬೆಳ್ಳಿ ಬಂಗಾರ ಬಹಳ ದೊಡ್ಡ ಕುಸಿತವನ್ನ ಕಂಡಿದ್ದೇವೆ. ಬಂಗಾರದ ಬೆಲೆ, ಬೆಳ್ಳಿ ಬೆಲೆ ಮತ್ತು ಇದಕ್ಕೆ ಸಂಬಂಧಿಸಿದಂತ ಕೆಲವೊಂದು ಸ್ಟಾಕ್ಗಳೇನಿದ್ವು ಅವು ಕೂಡ ಬಿದ್ದಿದ್ದಾವೆ. ನಾನು ಹೇಳಿದಾಗೆ ಬೆಳ್ಳಿ ಬಂಗಾರದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿದ್ರಿಂದ ಅಲ್ಲಿ ಏನು ಬದಲಾವಣೆ ಆಗುತ್ತೆ ಅದು ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.